ಅದರ ಬಗ್ಗೆ ಒಪ್ಪಿಗೆ ಇದೆ, ಯಾವುದೇ ಬದಲಾವಣೆಗಳಿಲ್ಲ. RSSನ ಬಗ್ಗೆ ಸಂವಿಧಾನದ ಹೆಸರನ್ನ ದುರುಪಯೋಗ ಮಾಡಿಕೊಂಡು RSSನ ಟೀಕೆ ಮಾಡಬೇಡಿ, ಈ ಪ್ರಾರ್ಥನೆ ನಾನು ಮಾಡ್ತೇನೆ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ. ನಾನು ಯಾಕೆ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ಪೂರ್ಣ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ. ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ, ಇವ್ರದ್ದು ಅದೊಂದೇ ಅಜೆಂಡಾ, ಇದಕ್ಕೆ RSS ಇದಕ್ಕೆ ಬೆಂಬಲ ಇದೆ. ಈ ರೀತಿ ದಯವಿಟ್ಟು ಟೀಕೆಗಳು ಮಾಡೋಂಥ ಹೋಗಬೇಡಿ. ಯಾವ ಕಾರಣಕ್ಕೂ ಇದು ನಿಮ್ಮ ಒಳ್ಳೆಯದಾಗಲ್ಲ, ನಿಮ್ಮ ರಾಜಕಾರಣಕ್ಕೂ ಕೂಡ ಇದು ಕೂತು ಅನ್ನೋಂಥ ಅಂಶವನ್ನು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. BJP ಅಂದರೆ RSS ಅಂದರೆ BJP ಅಲ್ಲ. RSSನಲ್ಲಿ ಎಲ್ಲ ಯಾವ ಪಕ್ಷಕ್ಕೆ ಹೋದರೂ RSSಲ್ಲಿ ಇರ್ತಾರೆ, ಪಕ್ಷೇತರರು RSSಲ್ಲಿ ಇರ್ತಾರೆ, ರಾಜಕಾರಣದಲ್ಲಿ ಇಲ್ಲದೇ ಇರೋರು RSSಲ್ಲಿ ಇರ್ತಾರೆ, ಸರ್ಕಾರಿ ನೌಕರಲ್ಲಿರೋರು RSSನಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ RSSನಲ್ಲಿ. ಆದರೆ BJP ಮೆಂಬರ್ಸ್ ಯಾರು ಇರ್ತಾರೋ ಅವ್ರು ಮಾತ್ರ BJP. RSS ಎಲ್ಲರೂ BJP ಮೆಂಬರ್ ಅಲ್ಲ. BJP ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು 10 ಕೋಟಿಗೂ ಹೆಚ್ಚಿಗೆ ಸದಸ್ಯರನ್ನ ಪಡೆದಿರೋಂಥ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ BJP ಮಾತ್ರ ಈ ದೇಶದಲ್ಲಿ. ಇನ್ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಇಷ್ಟೊಂದು ಮೆಂಬರ್ಶಿಪ್ ಮಾಡಿಲ್ಲ. ಆದರೆ RSS ಸಂಬಂಧವೇ ಇಲ್ಲ. RSS ಒಂದು ಮೆಂಬರ್ ಆಗಬೇಕು ಅಂತ ಇಲ್ಲೇ ಇಲ್ಲ. BJP ಬೇರೆ, RSS ಬೇರೆ. ಹಿಂದೂ ಧರ್ಮವನ್ನು ಯಾರು ಒಪ್ತಾರೋ, ಈ ದೇಶದ ರಾಷ್ಟ್ರಭಕ್ತಿನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರನ್ನ RSS ಮೆಚ್ಚುತ್ತೆ. ನಾನು ಹೋಗಿದ್ದೆ ಅಂದೆ, ಸಾಯ ತನಕ ಹೋಗ್ತೀನಿ. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನಾನು ಅದಕ್ಕೆ ಹೇಳ್ತಿರೋದು, RSS ತೀರ್ಮಾನ RSS ಮಾಡುತ್ತೆ. RSSನ ಕಾರ್ಯಕರ್ತರು ಎಲ್ಲರೂ ಅಲ್ಲ. ಹೂನಣ್ಣ, ನಾನು ತೊಗೊಂಡ್ರಂಥ ಒಂದು ಹೆಜ್ಜೆ ಇದು RSSನ ತುಂಬ ಜನ ಮೆಚ್ಚುಗೆ ಇದೆ. ಅದು ಒಂದು ವಾಕ್ಯ ಇದೆ, ಇದು ನೋಟ್ ಮಾಡಿ. ಸಂಘ ಕುಚ್ ನಹಿ ಕರೇಗಾ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗಾ. ಸಂಘ ಏನೂ ಮಾಡೋದಿಲ್ಲ. ಸ್ವಯಂ ಸೇವಕ ಧರ್ಮ ಉಳಿಸೋ ದಿಕ್ಕಿನಲ್ಲಿ, ರಾಷ್ಟ್ರಭಕ್ತಿ ಬೆಳೆಸೋ ದಿಕ್ಕಲ್ಲಿ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತಾನೆ ಸ್ವಯಂ ಸೇವಕ. ಅದಕ್ಕೆ ಹೇಳೋದು, ಸಂಘ ಇದನ್ನು ಗುರೂಜಿಯವರು ಹೇಳಿರೋದು, 2ನೇ ಸರ್ಸಂಘ ಚಾಲಕ ಗುರೂಜಿಯವರು ಹೇಳಿರೋದು. ಸಂಘ ಕುಚ್ ನಹಿ ಕರೇಗ, ಸ್ವಯಂ ಸೇವಕ್ ಸಬ್ ಕುಚ್ ಕರೇಗ. ಅವನು ಏನೇನು ಬೇಕೋ ದೇಶದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ಅವನು ಮಾಡ್ತಾ ಹೋಗ್ತಾನೆ. ಸಂಘ ಏನು ಮಾಡುತ್ತೆ? ಸಂಸ್ಕಾರ ಕೊಡುತ್ತೆ. ನೀವು ಬಿಟ್ಟು ಇದು ಉಳಿದಿದ್ದೆಲ್ಲ ಬಿಟ್ಟು ಸ್ವಯಂ ಸೇವಕರಿಗೆ. ಇವತ್ತು ನಾನು BJP, ನಾನು ಪಕ್ಷೇತರ ನಿಂತಿದ್ದೀನಿ, ಇದಕ್ಕೂ RSS ಸಂಬಂಧ ಇಲ್ಲ. RSS ನನಗೇನು ಹೇಳ್ಕೊಟ್ಟಿದೆ, ನೀನು ಯಾವ ಕ್ಷೇತ್ರಕ್ಕೆ ಕೆಲಸ ಮಾಡ್ತೀಯೋ ಅದು ಪರಿಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು ಅಂತ RSS ನಂಗೆ ಹೇಳ್ಕೊಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ, ಪೊಲಿಟಿಕಲ್ ಕ್ಷೇತ್ರದಲ್ಲಿ BJPನಲ್ಲಿ ಪರಿಶುದ್ಧ ಮಾಡೋ ದಿಕ್ಕಿನಲ್ಲೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೇನೆ. ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳ ಕೈಯಲ್ಲಿ ಇರಬೇಕು ಅನ್ನೋದನ್ನು ಮೋದಿಯವರೇ ಹೇಳ್ತಿರೋದು ಬೇಡ ಅಂತ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ನಾನು ಏನು ದಾರಿದೀಪ ಸಿಕ್ಕಿದೆಯೋ ಆ ದಿಕ್ಕಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸ್ತೀನಿ. ನನಗೆ ಭಾಳ ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು. ನನ್ನ ಮಗ MP ಎಲ್ಲ ಕಡೆನೂ ಆಗಾಯಿತು. ಈಗ MLC ಒಂದು FC ತುಂಬ ಸರಿ ಆಯಿತು. ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ BJPಯ MLA ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡ್ದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನವೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ MLC ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ. ಅವ್ರ ಮಗನಿಗೆ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ.
ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ. ಯಾವ ಭಾಷೆಯಲ್ಲಿ ಹೇಳಬೇಕು? ಇನ್ನು ಕೆಟ್ಟ ಭಾಷೆ ಒಂದು ಬಳಸ್ಬೇಕಷ್ಟೇ, ಉಳಿದೆಲ್ಲ ಭಾಷೆ ಬಳಸಾಯ್ತು. ಬ್ರಹ್ಮ ಬಂದರೂ ನಿಲ್ಲಲ್ಲ, ನಾನು ನಿಂತೇ ನಿಲ್ತೀನಿ, ಇದು ಹೇಳಾಯ್ತು. ಮೋದಿ ಅಮಿತ್ ಶಾ ಬಂದು ಹೇಳಿದ್ರು ಕೂಡ ನಾನು ನಿಲ್ಲೋನೆ, ಇದು ಹೇಳಾಯಿತು. ಇಲ್ಲ 19 ತನಕ ಕಾಯಿರಿ ನೋಡುವಂದ್ರೆ ಇಂಥದ್ದು ಒಂದು ಪದ ಹೇಳಿದಾರಲ್ಲ, ಶಾಕಿಂಗ್ ನ್ಯೂಸ್. ಅದಕ್ಕೆ ಪಾಪ ಏನೋ ಅವ್ರಿಗೆಲ್ರಿಗೂ ಈಗ ಭಯ ಹುಟ್ಟಿದೆ.